ನಮಸ್ಕಾರ. ನಾವು ಪ್ರತಿದಿನ ಕೇಳ್ತೀವಿ, ಅನುಭವಿಸ್ತೀವಿ, ಆದ್ರೆ ನಮ್ಮ ಕಣ್ಣಿಗೆ ಕಾಣಿಸ್ದೇ ಇರೋ ಒಂದು ಅದ್ಭುತ ಪ್ರಪಂಚ ಇದೆ. ಅದೇ ಶಬ್ದ. ಬನ್ನಿ ಇವತ್ತು ಈ ಶಬ್ದದ ಹಿಂದಿರೋ ವಿಜ್ಞಾನದ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಳ್ಳೋಣ. ನಿಜ ಹೇಳ್ಬೇಕಂದ್ರೆ ನಾವು ಪ್ರತಿದಿನ ಶಬ್ದದ ಸಾಗರದಲ್ಲೇ ಇರ್ತೀವಿ ಅಲ್ವಾ. ಒಳ್ಳೆ ಹಾಡು ಕೇಳೋದ್ರಿಂದ ಹಿಡಿದು ನಾವು ಮಾತಾಡೋ ಮಾತುಗಳವರೆಗೆ ನಮ್ಮ ಜೀವನದ ಪ್ರತಿಯೊಂದು ಕ್ಷಣಕ್ಕೂ ಶಬ್ದನೇ ಅಡಿಪಾಯ. ನಾವು ಇದನ್ನ ದಿನಪೂರ್ತಿ ಕೇಳ್ತಾನೆ ಇರ್ತೀವಿ. ಆದ್ರೆ ನಿಜಕ್ಕೂ ಈ ಶಬ್ದ ಅಂದ್ರೆ ಏನು, ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ಯೋಚಿಸಿದ್ದೀರಾ? ತುಂಬಾ ಸಿಂಪಲ್ ಆಗಿ ಹೇಳೋದಾದ್ರೆ ಶಬ್ದ ಅಂದ್ರೆ ಅದೊಂದು ಮೆಕ್ಯಾನಿಕಲ್ ವೇವ್, ಅಂದ್ರೆ ಯಾಂತ್ರಿಕ ತರಂಗ. ಇದನ್ನ ಹೀಗೆ ಇಮ್ಯಾಜಿನ್ ಮಾಡ್ಕೊಳ್ಳಿ. ನೀರಿಗೆ ಒಂದು ಕಲ್ಲು ಎಸೆದಾಗ ಅಲೆಗಳು ಹೇಗೆ ಹರಡ್ತವೋ ಅದೇ ರೀತಿ ಶಬ್ದ ಕೂಡ ಗಾಳಿ, ನೀರು ಅಥವಾ ಯಾವುದೇ ಘನವಸ್ತುವಿನ ಕಣಗಳನ್ನ ಕಂಪನಗೊಳಿಸುತ್ತಾ ಒಂದು ಒತ್ತಡದ ಅಲೆಯನ್ನ ಸೃಷ್ಟಿ ಮಾಡಿ ಮುಂದೆ ಸಾಗುತ್ತೆ. ಇದು ಪಕ್ಕಾ ಒಂದು ಫಿಸಿಕಲ್ ಫಿನಾಮಿನನ್. ಹಾಗಾದ್ರೆ ಈ ಒತ್ತಡದ ಅಲೆಗಳು ಅಂದ್ರೆ ಪ್ರೆಷರ್ ವೇವ್ಸ್ ಹೇಗೆ ಕೆಲಸ ಮಾಡುತ್ತೆ? ಬನ್ನಿ ಈ ಶಬ್ದ ತರಂಗಗಳ ಹಿಂದಿರೋ ಫಿಸಿಕ್ಸ್ ಅಂದ್ರೆ ಈ ಕಣ್ಣಿಗೆ ಕಾಣದ ಮೆಕ್ಯಾನಿಕ್ಸ್ ಅನ್ನ ಸ್ವಲ್ಪ ಹತ್ರದಿಂದ ನೋಡೋಣ. ಶಬ್ದ ತಾನು ಚಲಿಸುವಾಗ ತನ್ನ ದಾರಿಯಲ್ಲಿರುವ ಮಾಧ್ಯಮದ ಕಣಗಳನ್ನ ಮುಂದಕ್ಕೆ ತಳ್ಳುತ್ತೆ. ಇದ್ರಿಂದ ಏನಾಗುತ್ತೆ ಅಂದ್ರೆ ಕಣಗಳೆಲ್ಲ ಒಟ್ಟಿಗೆ ಸೇರಿ ಕಂಪ್ರೆಷನ್ಸ್ ಅಥವಾ ಸಂಪೀಡನ ಅಂತ ಕರೆಯೋ ಅಧಿಕ ಒತ್ತಡದ ಜಾಗ ಉಂಟಾಗುತ್ತೆ. ಆಮೇಲೆ ಆ ಕಣಗಳು ಮತ್ತೆ ಹಿಂದಕ್ಕೆ ಸರಿದಾಗ ರೇರ್ಫ್ಯಾಕ್ಷನ್ಸ್ ಅಥವಾ ವಿರಳೀಕರಣ ಅನ್ನೋ ಕಡಿಮೆ ಒತ್ತಡದ ಜಾಗ ಸೃಷ್ಟಿಯಾಗುತ್ತೆ. ಈ ಕಂಪ್ರೆಷನ್ಸ್ ಮತ್ತೆ ರೇರ್ಫ್ಯಾಕ್ಷನ್ಸ್ ಒಂದರ ಹಿಂದೆ ಒಂದರಂತೆ ಸೃಷ್ಟಿಯಾಗೋದ್ರಿಂದಲೇ ಶಬ್ದ ಅಲೆಯ ರೂಪದಲ್ಲಿ ಮುಂದೆ ಸಾಗೋದು. ಯಾವುದೇ ಒಂದು ಸೌಂಡ್ ವೇವ್ ತಗೊಂಡ್ರೂ ಅದಕ್ಕೆ 3 ಮುಖ್ಯ ಗುಣಗಳು ಇರುತ್ತೆ. ಮೊದಲನೇದು ಫ್ರೀಕ್ವೆನ್ಸಿ, ಅಂದ್ರೆ ಆವೃತ್ತಿ. ಅಂದ್ರೆ 1 ಸೆಕೆಂಡ್ಗೆ 1 ಪಾಯಿಂಟ್ ಮೂಲಕ ಎಷ್ಟು ವೇವ್ಸ್ ಪಾಸ್ ಆಗುತ್ತೆ ಅನ್ನೋದು. ಎರಡನೇದು ವೇವ್ ಲೆಂತ್ ಅಥವಾ ತರಂಗಾಂತರ. ಇದು ಆ ಅಲೆಯ 2 ಶಿಖರಗಳ ನಡುವಿನ ಅಂತರ. ಇನ್ನು ಮೂರನೇದು ಆಂಪ್ಲಿಟ್ಯೂಡ್ ಅಥವಾ ಪಾರ. ಇದು ಆ ವೇವ್ ಎಷ್ಟು ಎತ್ತರ ಇದೆ ಅಂತ ಹೇಳುತ್ತೆ. ಅಂದ್ರೆ ಆ ಸೌಂಡ್ನಲ್ಲಿ ಎಷ್ಟು ಎನರ್ಜಿ ಇದೆ ಅಂತ. ಗೊತ್ತಾ, ಶಬ್ದದ ವೇಗ ಯಾವಾಗ್ಲೂ ಒಂದೇ ಇರಲ್ಲ. ಅದು ಯಾವ ಮಾಧ್ಯಮದಲ್ಲಿ ಹೋಗ್ತಾ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗತ್ತೆ. ಒಂದು ಒಳ್ಳೆ ಉದಾಹರಣೆ ಅಂದ್ರೆ ರೈಲ್ವೆ ಹಳಿಗೆ ಕಿವಿ ಕೊಟ್ರೆ ದೂರದಲ್ಲಿ ಬರ್ತಿರೋ ಟ್ರೈನ್ ಸೌಂಡ್ ಗಾಳಿಯಲ್ಲಿ ಕೇಳೋದಕ್ಕಿಂತ ಮುಂಚೆ ಕೇಳಿಸುತ್ತೆ. ಯಾಕೀಗೆ? ಯಾಕಂದ್ರೆ ಘನ ವಸ್ತುಗಳಲ್ಲಿ ಶಬ್ದ ತುಂಬಾನೇ ಫಾಸ್ಟ್ ಆಡಿ ಚಲಿಸುತ್ತೆ. ದ್ರವಗಳಲ್ಲಿ ಸ್ವಲ್ಪ ಸ್ಲೋ ಮತ್ತು ಅನಿಲ ಅಂದ್ರೆ ಗಾಳಿಯಲ್ಲಿ ಎಲ್ಲಕ್ಕಿಂತ ನಿಧಾನವಾಗಿ ಚಲಿಸುತ್ತೆ. ಸರಿ, ಹಾಗಾದ್ರೆ ಒಂದು ಶಬ್ದ ಎಷ್ಟು ಜೋರಾಗಿದೆ ಅಂತ ಹೇಗೆ ಅಳೆಯೋದು? ಅದಕ್ಕಾಗಿಯೇ ನಾವು ಡೆಸಿಬಲ್ ಅಥವಾ ಡಿಬಿ ಅನ್ನೋ ಯೂನಿಟ್ ಬಳಸೋದು. ಇದು ಶಬ್ದದ ಒತ್ತಡದ ಮಟ್ಟವನ್ನ ಅಂದ್ರೆ ಸೌಂಡ್ ಪ್ರೆಷರ್ ಲೆವೆಲ್ ಅನ್ನ ಅಳೆಯುತ್ತೆ. ಇಲ್ಲಿಯವರೆಗೆ ನಾವು ಶಬ್ದದ ಫಿಸಿಕಲ್ ಪ್ರಾಪರ್ಟೀಸ್ ಅಂದ್ರೆ ಭೌತಿಕ ಗುಣಗಳನ್ನ ನೋಡಿದ್ವಿ. ಆದ್ರೆ ಈ ವೇವ್ಸ್ ನಮ್ಮ ಕಿವಿಗೆ ಬಂದು ತಲುಪಿದಾಗ ಏನಾಗುತ್ತೆ? ಈ ಫಿಸಿಕ್ಸ್ ನಮ್ಮ ಅನುಭವವಾಗಿ ಅಂದ್ರೆ ಪರ್ಸೆಪ್ಷನ್ ಆಗಿ ಹೇಗ್ ಬದಲಾಗುತ್ತೆ? ಬನ್ನಿ ಈಗ ಗ್ರಹಿಕೆಯ ಜಗತ್ತಿಗೆ ಹೋಗೋಣ. ಇಲ್ಲಿ ನೋಡಿ, ಇಲ್ಲೇ ಸೈನ್ಸ್ ಮತ್ತೆ ನಮ್ಮ ಅನುಭವ ಒಂದು ಸೇರೋದು. ಈ ಸ್ಲೈಡ್ನಲ್ಲಿ ನೋಡ್ದ ಹಾಗೆ ಆ ವೇವ್ನ ಫಿಸಿಕಲ್ ಪ್ರಾಪರ್ಟೀಸ್ ನಮ್ಮ ಮೆದುಳಲ್ಲಿ ನಿರ್ದಿಷ್ಟ ಅನುಭವಗಳಾಗಿ ಬದಲಾಗುತ್ತೆ. ಉದಾಹರಣೆಗೆ ಫ್ರೀಕ್ವೆನ್ಸಿ ನಮಗೆ ಸಂಗೀತದ ಪಿಚ್ ಅಥವಾ ಶ್ರುತಿಯಾಗಿ ಕೇಳಿಸುತ್ತೆ. ಆಂಪ್ಲಿಟ್ಯೂಡ್ ಆ ಸೌಂಡ್ನ ಲೌಡ್ನೆಸ್ ಅಥವಾ ಗಡಸುತನ ಆಗಿ ಅನುಭವಕ್ಕೆ ಬರುತ್ತೆ. ಇನ್ನು ವೇವ್ ಫಾರ್ಮ್ ನಮಗೆ ಟಿಂಬ ಅಥವಾ ನಾದಗುಣ ಆಗಿ ಕೇಳಿಸುತ್ತೆ. ಪಿಚ್ ಅಥವಾ ಶ್ರುತಿನ ಅರ್ಥ ಮಾಡ್ಕೊಳ್ಳೋಕೆ ಸಂಗೀತಕ್ಕಿಂತ ಒಳ್ಳೆ ಉದಾಹರಣೆ ಇಲ್ಲ. ಭಾರತೀಯ ಶಾಸ್ತ್ರೀಯ ಸಂಗೀತದ ಸಪ್ತ ಸ್ವರಗಳನ್ನೇ ತಗೊಳ್ಳಿ. ಸದಿಂದ ನೀಗೆ ಹೋಗ್ತಾ ಇದ್ದ ಹಾಗೆ ಫ್ರೀಕ್ವೆನ್ಸಿ ಜಾಸ್ತಿಯಾಗುತ್ತೆ, ಅಂದ್ರೆ ಪಿಚ್ ಕೂಡ ಏರ್ತಾ ಹೋಗುತ್ತೆ. ಲೌಡ್ನೆಸ್ ಅಂದ್ರೆ ಗಡುಸುತನ. ಇದು ಶಬ್ದದ ತೀವ್ರತೆ ಅಥವಾ ಆಂಪ್ಲಿಟ್ಯೂಡ್ ಬಗ್ಗೆ ನಮ್ಮ ಪರ್ಸೆಪ್ಷನ್ ಅಷ್ಟೇ. ಆ ವೇವ್ನ ಆಂಪ್ಲಿಟ್ಯೂಡ್ ಅಂದ್ರೆ ಎತ್ತರ ಜಾಸ್ತಿ ಆದ ಹಾಗೆ ನಮ್ಗೆ ಕೇಳಿಸೋ ಶಬ್ದ ಕೂಡ ಜೋರಾಗುತ್ತೆ. ನನಗೆ ಎಲ್ಲಕ್ಕಿಂತ ಇಂಟ್ರೆಸ್ಟಿಂಗ್ ಅನ್ಸೋದು ಈ ಟಿಂಬರ್ ಅಥವಾ ನಾದಗುಣ. ಯೋಚನೆ ಮಾಡಿ, ಒಂದೇ ಸ್ವರವನ್ನ ನುಡಿಸಿದ್ರೂ ಕೊಳಲಿನ ಸೌಂಡ್ ಬೇರೆ, ಪಿಟೀಲಿನ ಸೌಂಡ್ ಬೇರೆ, ಗಿಟಾರ್ ಸೌಂಡ್ ಬೇರೆ ಥರ ಕೇಳಿಸ್ತೆಯಲ್ವಾ? ಯಾಕೀಗೆ? ಕಾರಣ ಎಷ್ಟೇ, ಪ್ರತಿಯೊಂದು ವಾದ್ಯವೂ ಆ ಮೂಲ ಸ್ವರದ ಜೊತೆಗೆ ತನ್ನದೇ ಆದ ಹಾರ್ಮೋನಿಕ್ಸ್ ಅಂದ್ರೆ ಉಪತರಂಗಗಳನ್ನ ಸೃಷ್ಟಿ ಮಾಡುತ್ತೆ. ಈ ಕಾಂಪ್ಲೆಕ್ಸ್ ವೇವ್ ಫಾರ್ಮ್ ಇದೆಯಲ್ಲ, ಇದೇ ಪ್ರತಿಯೊಂದು ಶಬ್ದಕ್ಕೂ ಅದರದೇ ಆದ ಒಂದು ಯುನೀಕ್ ಐಡೆಂಟಿಟಿ ಕೊಡೋದು. ಪಿಚ್, ಲೌಡ್ನೆಸ್ ಮತ್ತೆ ಟಿಂಬರ್ ಅಷ್ಟೇ ಅಲ್ಲ, ನಮ್ಮ ಮೆದುಳು ಇನ್ನೂ ಕೆಲವು ವಿಷಯಗಳನ್ನ ಗ್ರಹಿಸುತ್ತೆ. ಒಂದು ಡ್ಯೂರೇಷನ್ ಅಂದ್ರೆ ಆ ಶಬ್ದ ಎಷ್ಟು ಹೊತ್ತಿತ್ತು ಅನ್ನೋದು. ಇನ್ನೊಂದು ಟೆಕ್ಸ್ಚರ್ ಅಂದ್ರೆ ಅದು ಒಂದೇ ವಾದ್ಯದ ಸೌಂಡಾ ಅಥವಾ ಇಡೀ ಆರ್ಕೆಸ್ಟ್ರಾದ ಸೌಂಡಾ ಅನ್ನೋದು.
ಎಲ್ಲಕ್ಕಿಂತ ಮುಖ್ಯವಾಗಿ ಸ್ಪೇಷಿಯಲ್ ಲೊಕೇಶನ್. ನಮ್ಮ 2 ಕಿವಿಗಳನ್ನ ಬಳಸಿ ಶಬ್ದ ಎಲ್ಲಿಂದ ಬರ್ತಿದೆ ಅಂತ ನಿಖರವಾಗಿ ಕಂಡಿಡಿಯೋ ನಮ್ಮ ಅದ್ಭುತ ಸಾಮರ್ಥ್ಯ. ಆದ್ರೆ ಒಂದು ಪ್ರಶ್ನೆ, ನಮ್ಮ ಸುತ್ತಮುತ್ತ ಇರೋ ಎಲ್ಲಾ ಶಬ್ದಗಳನ್ನು ನಾವು ಕೇಳೋಕೆ ಆಗುತ್ತಾ? ಖಂಡಿತ ಇಲ್ಲ. ನಮ್ಮ ಕೇಳುವಿಕೆಯ ಸಾಮರ್ಥ್ಯದ ಆಚೆಗೂ ಒಂದು ದೊಡ್ಡ ಶಬ್ದ ಪ್ರಪಂಚ ಇದೆ. ಬನ್ನಿ ಈಗ ಅಲ್ಟ್ರಾಸೌಂಡ್ ಮತ್ತೆ ಇನ್ಫ್ರಾಸೌಂಡ್ ಪ್ರಪಂಚದ ರಹಸ್ಯಗಳನ್ನ ನೋಡೋಣ. ನೋಡಿ, ಮನುಷ್ಯನ ಕಿವಿಗೆ ಒಂದು ಲಿಮಿಟ್ ಇದೆ. ನಾವು ಸಾಮಾನ್ಯವಾಗಿ 20 ಹರ್ಟ್ಸ್ನಿಂದ 20,000 ಹರ್ಟ್ಸ್ ಅಂದ್ರೆ 20 ಕಿಲೋ ಹರ್ಟ್ಸ್ ನಡುವಿನ ಶಬ್ದಗಳನ್ನ ಮಾತ್ರ ಕೇಳಬಲ್ಲೆವು. 20 ಹರ್ಟ್ಸ್ಗಿಂತ ಕಡಿಮೆ ಫ್ರೀಕ್ವೆನ್ಸಿ ಇರೋ ಸೌಂಡ್ಗೆ ಇನ್ಫ್ರಾಸೌಂಡ್ ಅಥವಾ ಅವಶ್ರಾವ್ಯ ಅಂತ ಹೇಳ್ತೀವಿ. ಅದೇ ರೀತಿ 20 ಕಿಲೋ ಹರ್ಟ್ಸ್ಗಿಂತ ಜಾಸ್ತಿ ಫ್ರೀಕ್ವೆನ್ಸಿ ಇದ್ರೆ ಅದನ್ನ ಅಲ್ಟ್ರಾಸೌಂಡ್ ಅಥವಾ ಶ್ರವಣಾತೀತ ಅಂತ ಕರಿತೀವಿ. ಈ ಇನ್ಫ್ರಾಸೌಂಡ್ ಇದೆಯಲ್ಲ, ಇದು ತುಂಬಾ ಪವರ್ಫುಲ್. ಆನೆಗಳು ಭೂಮಿಯ ಮೂಲಕ ಕಂಪನ ಕಳಿಸಿ ಮೈಲಿಗಟ್ಲೆ ದೂರದಲ್ಲಿರೋ ಬೇರೆ ಆನೆಗಳ ಜೊತೆ ಮಾತಾಡೋಕೆ ಇದನ್ನೇ ಬಳಸ್ತವೆ. ತಿಮಿಂಗಲಗಳು ಕೂಡ ಸಾಗರದ ಆಳದಲ್ಲಿ ಹಾಡೋಕೆ ಇನ್ಫ್ರಾಸೌಂಡ್ ಬಳಸ್ತವೆ. ಅಷ್ಟೇ ಅಲ್ಲ, ಜ್ವಾಲಾಮುಖಿ ಸ್ಫೋಟ, ಸುಂಟರಗಾಳಿಗಳಂತಹ ದೊಡ್ಡ ದೊಡ್ಡ ನೈಸರ್ಗಿಕ ಘಟನೆಗಳು ಕೂಡ ಈ ಇನ್ಫ್ರಾಸೌಂಡ್ ತರಂಗಗಳನ್ನ ಸೃಷ್ಟಿ ಮಾಡ್ತವೆ. ಹಾಗಾದ್ರೆ ನಮಗೆ ಕೇಳಿಸ್ದೇ ಇರೋ ಶಬ್ದದಿಂದ ನಮಗೆ ಹೇಗೆ ಉಪಯೋಗ ಆಗುತ್ತೆ? ಅದಕ್ಕೆ ಉತ್ತರನೇ ಈ ಅಲ್ಟ್ರಾಸೌಂಡ್ ಟೆಕ್ನಾಲಜಿ. ಇದು ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ, ಬಾವ್ಲಿಗಳ ಹಾಗೆ ಹೈ ಫ್ರೀಕ್ವೆನ್ಸಿ ಸೌಂಡ್ ವೇವ್ಸ್ ಅನ್ನ ದೇಹದ ಒಳಗೆ ಕಳಿಸಿ ಅವು ವಾಪಸ್ ಬರೋ ಎಕೋ ಅಂದ್ರೆ ಪ್ರತಿಧ್ವನಿಯನ್ನ ಕಂಪ್ಯೂಟರ್ ಮೂಲಕ ಒಂದು ಇಮೇಜ್ ಆಗಿ ಪರಿವರ್ತಿಸುತ್ತೆ. ಮೆಡಿಕಲ್ ಫೀಲ್ಡ್ನಲ್ಲಿ ಗರ್ಭದಲ್ಲಿರೋ ಮಗುವಿನ ಮೊದಲ ಫೋಟೋ ನೋಡೋಕೆ ಇದನ್ನೇ ಅಲ್ವಾ ಬಳಸೋದು? ಇದೇ ಟೆಕ್ನಾಲಜಿಯನ್ನ ನೀರಿನಲ್ಲಿ ಬಳಸಿದಾಗ ಅದಕ್ಕೆ ಸೋನಾರ್ ಅಂತ ಹೇಳ್ತಾರೆ. ಸಬ್ಮರೀನ್ಗಳು, ಹಡಗುಗಳು ಸಮುದ್ರದ ಆಳ ಎಷ್ಟು ಅಂತ ನೋಡೋಕೆ, ಹಾಗೆ ಮುಳುಗಿ ಹೋದ ಹಡಗುಗಳನ್ನ ಪತ್ತೆ ಹಚ್ಚೋಕೆಲ್ಲ ಸೋನಾರನ್ನೇ ಬಳಸೋದು. ಓಕೆ, ಶಬ್ದದ ಬಗ್ಗೆ ನಾವು ಇಷ್ಟೆಲ್ಲ ತಿಳ್ಕೊಂಡ್ವಿ. ಹಾಗಾದ್ರೆ ಈ ಇಡೀ ಚರ್ಚೆಯಿಂದ ನಾವು ನೆನ್ಪಿಟ್ಕೊಳ್ಬೇಕಾದ ಪ್ರಮುಖ ಪಾಯಿಂಟ್ಸ್ ಯಾವುದು? ನಿಮ್ಮ ಜ್ಞಾನವನ್ನ ಟೆಸ್ಟ್ ಮಾಡೋಕೆ ಇಲ್ಲೊಂದು ಸಿಂಪಲ್ ಪ್ರಶ್ನೆ ಇದೆ. ಈ 2 ಸ್ಟೇಟ್ಮೆಂಟ್ಗಳನ್ನ ನೋಡಿ. 1. ಶಬ್ದ ತರಂಗಗಳು ಯಾಂತ್ರಿಕ ತರಂಗಗಳು. 2. ಶಬ್ದವನ್ನು ಅಳೆಯುವ ಯೂನಿಟ್ ಡೆಸಿಬಲ್. ಇವೆರಡರಲ್ಲಿ ಯಾವುದು ಸರಿ? ಉತ್ತರ ಎರಡೂ ಸರಿ. ಇದು ತುಂಬಾ ಮುಖ್ಯವಾಗಿ ನೆನಪಿಗಬೇಕಾದ ವಿಷಯ. ಶಬ್ದ ಚಲಿಸೋಕೆ ಒಂದು ಮಾಧ್ಯಮ ಬೇಕೇ ಬೇಕು. ಹಾಗೆಯೇ ಅದರ ತೀವ್ರತೆಯನ್ನ ನಾವು ಡೆಸಿಬಲ್ಗಳಲ್ಲಿ ಅಳೆಯುತ್ತೇವೆ. ಇವೆರಡೂ ಸೌಂಡ್ ಸೈನ್ಸ್ನ ಮೂಲಭೂತ ತತ್ವಗಳು. ಕೊನೆಯದಾಗಿ ಒಂದು ಅಮೇಜಿಂಗ್ ವಿಷಯ ಹೇಳ್ತೀನಿ ಕೇಳಿ. ಖಗೋಳಶಾಸ್ತ್ರಜ್ಞರು ಬ್ರಹ್ಮಾಂಡದ ಅತ್ಯಂತ ಲೋ ನೋಟ್ ಅಂದ್ರೆ ಅತಿ ಕಡಿಮೆ ಸ್ವರವನ್ನ ಪತ್ತೆ ಮಾಡಿದ್ದಾರೆ. ಇದು ಒಂದು ಬ್ಲ್ಯಾಕ್ ಹೋಲ್ನಿಂದ ಬರ್ತಿದೆಯಂತೆ. ಇದು ನಮಗೆ ಕೇಳಿಸೋ ಅತಿ ಕಡಿಮೆ ಸ್ವರಕ್ಕಿಂತಲೂ ಲಕ್ಷಾಂತರ ಪಟ್ಟು ಕಡಿಮೆ ಫ್ರೀಕ್ವೆನ್ಸಿ ಹೊಂದಿದೆ. ಸಂಗೀತದ ಭಾಷೆಯಲ್ಲಿ ಹೇಳೋದಾದ್ರೆ ಇದು ಮಿಡಲ್ ಸಿಗಿಂತ 57 ಆಕ್ಟೇವ್ ಕೆಳಗಿದೆ. ಅಂದ್ರೆ ನೋಡಿ, ನಮ್ಮ ಸುತ್ತ ಇರೋ ಅಣುಗಳ ಕಂಪನದಿಂದ ಹಿಡಿದು ಬ್ರಹ್ಮಾಂಡದ ಆಳದವರೆಗೂ ಈ ಶಬ್ದ ಅನ್ನೋ ಕಣ್ಣಿಗೆ ಕಾಣದ ಪ್ರಪಂಚ ನಮ್ಮನ್ನ ಯಾವಾಗ್ಲೂ ಆಶ್ಚರ್ಯಪಡಿಸ್ತಲೇ ಇರುತ್ತೆ.